ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನದರದರೈತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ ಊರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣಬೃಹತೀಂ ಶಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಹೆಣ್ಣು ಮತ್ತೆ ಗಂಡಿನ ಸಂಬಂಧದ ಬಗ್ಗೆ ಅವನು ಪ್ರಶ್ನೆ ಕೇಳಿದ್ದು, ಯುಧಿಷ್ಠಿರ ಪ್ರಶ್ನೆ ಕೇಳಿದ್ದು. ಹೆಣ್ಣು ಮತ್ತೆ ಗಂಡು ಆ ಸಂಬಂಧದ ಸುತ್ತಲೇನೆ ಜಗತ್ತಿನ ಬಹುಪಾಲು ಸಾಹಿತ್ಯ ಇರೋದು. 100ರಲ್ಲಿ 80% ಸಾಹಿತ್ಯ ಹೆಣ್ಣು ಗಂಡುಗಳ ಸಂಬಂಧದ ಬಗ್ಗೆನೇ ಇರೋದು. ಅದಕ್ಕೆ ಪ್ರಶ್ನೆ ಯುಧಿಷ್ಠಿರನದ್ದು, ಹೆಣ್ಣು ಮತ್ತೆ ಗಂಡು ನಿಯತವಾಗಿ ಜೋಡಿ ಆಗ್ತಾ ಇರ್ತಾರಾ? ಯಾಕೆ ಅಂದ್ರೆ ಹೆಣ್ಣು ಮೊದಲು ಸಾಯ್ತಾಳೆ ಅಂತ ಇಟ್ಕೊಳ್ಳೋಣ, ಗಂಡು ಹುಟ್ಟೋ ತನಕ ಅವಳ ಅಂತರಾಳದಲ್ಲಿ ತಿರುಗಾಡ್ತಾ ಇರಬೇಕು. ಆಮೇಲೆ ಯಾವುದೋ ಜನಾಂಗದಲ್ಲಿ ಇಬ್ಬರು ಹುಟ್ಟುತ್ತಾರೆ, ಅದು ಒಂದೇ ಜನಾಂಗದಲ್ಲೇ ಹುಟ್ಟಬೇಕು. ಇಂತಹ 108 ಸಮಸ್ಯೆಗಳು. ಹೆಣ್ಣು ಮತ್ತೆ ಗಂಡು ನಿಯತ ಪತಿಪತ್ನಿ ಭಾವ ಅಂತ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ, ಅದನ್ನು ಹೇಗೆ ಚಿಂತನೆ ಮಾಡೋದು? ನಿಯತ ಪತಿ ನಿಯತ ಪತ್ನಿ ಇತ್ಯಾದಿಗಳ ಬಗ್ಗೆ ಅವನು ಒಟ್ಟಾರೆ ಪ್ರಶ್ನೆ ಕೇಳಿದ್ದು. ಅದಕ್ಕೆ ಒಂದು ಉತ್ತರ ಹೇಳ್ತಾ ಹೋದ್ರು ಭೀಷ್ಮಾಚಾರ್ಯರು ಅಷ್ಟಾವಕ್ರನ ಬಗೆಗೆ. ಆ ಅಷ್ಟಾವಕ್ರ ಏನು ಮಾಡಿದ, ಮದುವೆ ಆಗಬೇಕು ಅಂತ ಹೋದ ಸುಪ್ರಭಾ ಅನ್ನುವ ಹುಡುಗಿಯನ್ನ. ಅವರಪ್ಪ ಹೇಳಿದ, ನೀನು ದೂರ ಹೋಗಿ ಒಬ್ಳು ವೃದ್ಧ ಇದ್ದಾಳೆ, ಆ ವೃದ್ಧೆಯನ್ನು ಮಾತನಾಡಿಸಿ ಬರಬೇಕು ಅಂತ. ಇವನು ಹೋದ. ಮೊನ್ನೆ ಶನಿವಾರ ನಮ್ಮ ರಮೇಶಣ್ಣ ಹೇಳ್ತಾ ಇದ್ರು, ಏನು ದೊಡ್ಡ ಟ್ರೆಕ್ಕಿಂಗ್ ಕರ್ಕೊಂಡು ಹೊಟ್ಟೋಗಿದ್ದೀರಾ ಅಂತ. ಆ ಬೆಟ್ಟ ಹತ್ತಿ ಈ ಬೆಟ್ಟ ಇಳಿದು ಅಲ್ಲಿಂದ ಮುಂದೆ ಹೋಗಿ ಕೈಲಾಸವನ್ನು ದಾಟಿ ಅಲ್ಲಿ ಶಿವ ಮೊದಲಾದವರನ್ನೆಲ್ಲ ನೋಡಿಕೊಂಡು ಮುಂದೆ ಹೋದ ಅಂತ. ಅಲ್ಲಿ ಚಂದದ ಒಂದು ಜಾಗ ನೋಡಿದ, ನೀಲವನವನ್ನ. ಅಲ್ಲಿ 7 ಜನ ಕನ್ಯೆಯರು ಅವನನ್ನು ಎದುರುಗೊಂಡ್ರು. ಅಲ್ಲಿ ಒಂದು ಸರ್ತಿ ಅವನು ಧೃತಿಗೆಟ್ಟ, ಅಷ್ಟಾವಕ್ರ. ಅವ್ರನ್ನೆಲ್ಲ ನೋಡಿ ಒಂದು ರೀತಿ ಆಸೆ ಆಯಿತು ಅವನಿಗೆ. ಕೂಡಲೇ ಚೇತರಿಸಿಕೊಂಡ. ಅವ್ರು ಕೇಳಿದ್ರು, ಯಾರು ಬೇಕಿತ್ತು ಅಂತ. ಆಗ ಅವರು, ಇಲ್ಲ ಇಲ್ಲ, ನೀವು ಪ್ರವೇಶ ಮಾಡಿ, ನಿಮ್ಮನ್ನು ಕಾಯ್ತಾ ಇದ್ದಾರೆ ಒಳಗಡೆ ಅಂತ ಹೇಳಿದ್ರು. ಇವನು ಒಳಗಡೆ ಪ್ರವೇಶ ಮಾಡಿದ. ಅಲ್ಲೊಬ್ಳು ವೃದ್ಧೆ ಹಾಸಿಗೆ ಒಳಗಡೆ ಕೂತಿದ್ಲು. ಹಾಗೆ ಕೂತಾಗ ಏನಾಯಿತು, ಒಂದು ಸ್ವಲ್ಪ ಹೊತ್ತು ಏನು ಮಾತುಕತೆ ಇಲ್ಲ. ಈ 7 ಜನ ಇಲ್ಲೇ ಇದ್ದಾರೆ, ನೀವೆಲ್ಲ ಹೋಗ್ಬೋದು ಮನೆಗೆ ಎಂದ ಅಷ್ಟಾವಕ್ರ. ಅವರು ಪ್ರದಕ್ಷಿಣೆ ಮಾಡಿ ಹೊರಟರು. ವೃದ್ಧೆ ಒಬ್ಬಳೇ ಇದ್ಲು. ಇಷ್ಟನ್ನ ನಾವು ನೋಡಿದ್ವಿ. ಇತಿ ಪೂರ್ವ ಕಥಾನುವಾದ. ಶುಕ್ರವಾರ ಇಷ್ಟು ನೋಡಿದ್ವಿ. ಇನ್ನು ಅಲ್ಲಿಂದ ಮುಂದೆ
ತಯಾ ಸಂಪೂಜಿತಸ್ತತ್ರ ಶಯನೆ ಚಾಪಿ ನಿರ್ಮಲೆ ಅಥ ತಾಂ ಸಂವಿಶನ್ ಪ್ರಾಹ ಶಯನೆ ಭಾಸ್ವರೇ ತದಾ. ಅವನು ರಾತ್ರಿ ಆಗ್ತಾ ಇದೆ ಅಂತ ಹೇಳಿ ಒಂದು ಹಾಸಿಗೆ ಕೊಟ್ಟರು. ಮಂಚದ ಮೇಲೆ ಇರುವ ಒಂದು ಹಾಸಿಗೆ. ಆ ಹಾಸಿಗೆಯಲ್ಲಿ ಒಂದೇ ಹಾಸಿಗೆ ಇದೆ, ಒಂದೇ ಮಂಚ ಇದೆ, ಒಂದೇ ಹಾಸಿಗೆ ಇದೆ. ಅಲ್ಲಿ ಮಲ್ಕೊಳ್ಳಿಕ್ಕೆ ಹೇಳಿದ್ರು ಅವಳು. ಇವನು ಮಲ್ಕೊಳ್ಳಿಕ್ಕೆ ಅಂತ ಹೋಗಿ ಕೂಡ್ತಾನೆ. ಒಂದೇ ಹಾಸಿಗೆ ಇದೆ ಇಡೀ ಭವನದಲ್ಲಿ. ಅದಕ್ಕೆ ಅಷ್ಟಾವಕ್ರ ಹೇಳ್ತಾನೆ, ತ್ವಯಾಪಿ ಸುಪ್ಯತಾಂ ಭದ್ರೇ ರಜನೀಹ್ಯತಿ ವರ್ತತೆ. ನೀನು ಮಲ್ಕೋ, ರಾತ್ರಿ ಆಗ್ತಾ ಇದೆ ಎಂದ. ಸಂಲಾಪಾತ್ತೇನ ವಿಪ್ರೇಣ ತಥಾ ಸಾ ತತ್ರ ಭಾಷಿತ ದ್ವಿತೀಯೇ ಶಯನೆ ದಿವ್ಯೇ ಸಾ ವಿವೇಶ ಮಹಾಪ್ರಭೇ. ಆದರೆ ಇನ್ನೊಂದು ಮಂಚ ಬಂತು, ಅದು ಹೇಗೋ ಬಂತು, ಅಲ್ಲಿ ಮಲ್ಕೊಂಡ್ಳು. ಅಥ ಸಾ ವೇಪಮಾನಾಂಗೀ ನಿಮಿತ್ತಂ ಶೀತಜಂ ತದಾ ವ್ಯಪದಿಶ್ಯ ಮಹರ್ಷೇರ್ವೈ ಶಯನಂ ಸಾಧ್ಯರೋಹತ. ಪಕ್ಕದ ಒಂದು ಹಾಲು ಅಂತ ಇಟ್ಕೊಳ್ಳಿ. ಒಂದು ಹಾಲಿನಲ್ಲಿ ಒಂದು ಮಂಚ ಇದೆ, ಒಂದು ಹಾಸಿಗೆ ಇದೆ. ಅಲ್ಲಿ ಇವನು ಮಲ್ಕೊಂಡಿದ್ದಾನೆ. ಒಂದು ಸ್ವಲ್ಪ ದೂರದಲ್ಲಿ ಇನ್ನೊಂದು ಮಂಚ ಇದೆ, ಆ ಮಂಚದಲ್ಲಿ ಅವಳು ಮಲಗಿದ್ದಾಳೆ. ರಾತ್ರಿ ಗಡಗಡ 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 ನಡುಗಲಿಕ್ಕೆ ಶುರು ಮಾಡಿದ್ಲು. ಒಂದು ಹಾಸಿಗೆಯಲ್ಲಿ ಅಷ್ಟಾವಕ್ರ ಮಲಗಿದ್ದಾನೆ, ಪಕ್ಕದ ಹಾಸಿಗೆಯಲ್ಲಿ ಆ ವೃದ್ಧೆ ಮಲಗಿದ್ದಾಳೆ. ರಾತ್ರಿ ಕ್ರಮೇಣ ಚಳಿ ಏರಿದೆ. ಗಡಗಡ ನಡುಗಲಿಕ್ಕೆ ಶುರು ಮಾಡಿದ್ಲು. ಆಮೇಲೆ ಅವಳು ಸೀದಾ ಬಂದು ಇವನ ಹಾಸಿಗೆಯನ್ನು ಹತ್ತಿದ್ಲು. ವೃದ್ಧೆ ಸ್ವಾಗತೇನಾಗತಂ ತೆಸ್ತು ಭಗವಾನ್ ಸ್ತಮಭಾಚತ ಸಾಜುಗೂಹೇ ಭುಜಾಭ್ಯಾಂ ತಂ ಋಷಿಂ ಪ್ರೀತ್ಯ ನರರ್ಷಭ. ಅವಳೇನ್ ಮಾಡಿದ್ಲು, ಚಳಿ ಆಗ್ತಾ ಇದೆ ಅಂತ ಹೇಳಿ ಅಷ್ಟಾವಕ್ರನನ್ನ ಅಪ್ಪಿಕೊಂಡ್ಲು. ನಿರ್ವಿಕಾರ ಮೃಚಿಂ ಚಾಪಿ ಕಾಷ್ಠಕುಡ್ಯೋಪಮಂ ತದಾ ದುಃಖಿತ ಪ್ರೇಕ್ಷ ಸಂಜಲ್ಪಂ ಅಕಾರ್ಷೀತ್ ಋಷಿಣಾ ಸಹ. ನಿರ್ವಿಕಾರನಾಗಿದ್ದಾನೆ, ಯಾವ ವಿಕಾರವೂ ಇಲ್ಲ. ಆಗ ಅವಳಿಗೆ ದುಃಖ ಆಯ್ತಂತೆ. ದುಃಖ ಆಗಿ ಅವಳು ಹೇಳಿದಳಂತೆ, ವೃದ್ಧ ಬ್ರಹ್ಮನ್ನ ಕಾಮಕಾರೋಸ್ತಿ ಸ್ತ್ರೀಣಾಂ ಪುರುಷತೋಧೃತಿ ಕಾಮೇನ ಮೋಹಿತಾ ಚಾಹಂ ತ್ವಾಂ ಭಜಂತೀಂ ಭಜಸ್ವ ಮಾಂ. ಆ ವೃದ್ಧೆ ಹೇಳ್ತಾಳೆ, ಹೆಣ್ಣು ಯಾವತ್ತೂ ಏನನ್ನ ಬಯಸ್ತಾಳೆ ಅಂದ್ರೆ ಗಂಡಿನಿಂದ ಕಾಮವನ್ನ ಬಯಸ್ತಾಳೆ, ಪ್ರೇಮವನ್ನ ಬಯಸ್ತಾಳೆ. ತಟಸ್ಥನಾಗಿರಬೇಕು ಅಂತ ಯಾವ ಹೆಣ್ಣು ಬಯಸೋದಿಲ್ಲ. ನನ್ನ ಗಂಡನು ನನಗೂ ಸ್ಪಂದಿಸದೇ ಇರಲಿ ಅಂತ ಯಾರಾದರೂ ಬಯಸ್ತಾರಾ? ಬಯಸೋಲ್ಲ. ಹಾಗೆ ನಾನು ಕೂಡ ಒಬ್ಬಳು ಹೆಣ್ಣು. ಅಷ್ಟಾವಕ್ರನೇ, ನಿನ್ನನ್ನ ಅಪ್ಪಿಕೊಂಡಿದ್ದೇನೆ, ನಿನಗ್ಯಾಕೆ ಒಂದು ಚೂರು ವಿಕಾರವೂ ಇಲ್ಲ. ಪ್ರಹೃಷ್ಟೋ ಭವ ವಿಪ್ರರ್ಷೆ ಸಮಾಗಚ್ಛ ಮಯಾತಃ ಉಪಗೂಹ ಚ ಮಾಂ ವಿಪ್ರ ಕಾಮಾರ್ತಾಂ ಸುಭೃಶಂ ತ್ವಯಾ. ಪ್ರಹೃಷ್ಟೋ ಭವ ವಿಪ್ರರ್ಷೆ, ಸಂತೋಷಗೊಳ್ಳು, ನನ್ನ ಜೊತೆಗೂಡು, ನನ್ನನ್ನು ಅಪ್ಪು. ನಾನು ಕಾಮಾರ್ಥಳಾಗಿದ್ದೇನೆ, ನೀನು ಕಾಮಾರ್ಥನಾಗು. ಏತದ್ಧಿ ತವ ಧರ್ಮಾತ್ಮನ್ ತಪಸ ಪೂಜ್ಯತೆ ಫಲಂ ಪ್ರಾರ್ಥಿತಂ ದರ್ಶನಾದೇವ ಭಜಮಾನಾಂ ಭಜಸ್ವ ಮಾಂ. ಧರ್ಮಾತ್ಮನೇ, ನಿನಗೆ ತಪಸ್ಸಿನ ಫಲ ಏನು ಬೇಕು ಅದನ್ನು ನಾನು ಕೊಡ್ತೇನೆ. ನನ್ನನ್ನು ನೋಡಿದರೇನೆ ನಿಮ್ಮ ಬಯಕೆಗಳು ಈಡೇರುತ್ತೆ, ಅಷ್ಟು ತಪಸ್ಸು ನನಗಿದೆ. ನೀನಿನ್ನೂ ಚಿಕ್ಕ ಹುಡುಗ, ನಾನು ವೃದ್ಧಳು. ತಪಸ್ಸಿನಿಂದ ಜೀವನವನ್ನು ಸವೆಸಿದ್ದೇನೆ. ನನಗೆ ಇದೊಂದು ಕಾಮ ಉಂಟಾಗಿದೆ, ಅದನ್ನು ತೀರಿಸಿಬಿಡು,
ನಿನಗೆ ತಪಸ್ಸಿನ ಫಲವೇ ಕೊಡ್ತೇನೆ ಅಂತ. ಯಾವ ಸಂಗಮ ಅನ್ನೋದು ತಪಸ್ಸಿಗೆ ಅಡ್ಡಿಯೋ ಆ ತಪಸ್ಸು ನಿನಗೆ ಕೊಡ್ತೇನೆ. ಇದೇ ಸಂಗಮದಿಂದ ಅಂತಂದ್ರೆ ಗೊಂದಲಕ್ಕೆ ಬೀಳುವ ಪ್ರಸಂಗ. ಸದ್ಮಛೇದಂ ವನಂ ಛೇದಂ ಯಚ್ಚಾನ್ಯದಪಿ ಪಶ್ಯಸಿ ಪ್ರಭುತ್ವಂ ತವ ಸರ್ವತ್ರ ಮಯಿ ಚೈವನ ಸಂಚಯ. ತಪಃಫಲ ಅಂತನ್ನೋದು ಅಗೋಚರ ಅಲ್ವೇ? ಅದರಿಂದಾಗಿ ಈ ಮನೆ, ಈ ಕಾಡು, ಇದೇನೇನನ್ನ ನೋಡುತ್ತೆ ಅದೆಲ್ಲವೂ ನಿನ್ನದೇ. ಗೋಚರವಾಗುವ ಹೊರಗಡೆಯ ಆಸ್ತಿಯೂ ನಿನ್ನದೇ, ಗೋಚರವಾಗದ ತಪಸ್ಸಿನ ಫಲವೂ ನಿನ್ನದೇ. ಸರ್ವಾನ್ ಕಾಮಾನ್ ವಿಧಾಸ್ಯಾಮಿ ರಮಸ್ವ ಸಹಿತೋ ಮಯ ರಮಣೀಯೇ ವನೇ ವಿಪ್ರ ಸರ್ವ ಕಾಮ ಫಲಪ್ರದೇ. ಎಲ್ಲ ಕಾಮಗಳನ್ನು ಕೊಡ್ತೇನೆ, ನನ್ನ ಜೊತೆಗೂಡು. ಈ ಒಂದು ಕಾಡು ಇಡೀ ನಿನ್ನದೇ. ತ್ವದ್ವಶಾಹಂ ವಿಧಾಸ್ಯಾಮಿ ಕ್ರೀಡನ್ಯಹ ಮಯಾತಃ ಸರ್ವಾನ್ ಕಾಮಾನವಾಪ್ನೋಷಿ ಯೇ ದಿವ್ಯ ಯೇ ಚ ಮಾನುಷಾಃ. ನಿನ್ನ ವಶಳಾಗಿದ್ದೇನೆ, ಏನು ಬೇಕಾದರೂ ಕೊಡ್ತೇನೆ, ನನ್ನ ಜೊತೆಗಿಲ್ಲೇ ಇದ್ದುಬಿಡು. ನಾ ತಪ್ಪರಂ ಹಿನಾರೀಣಾಂ ವಿದ್ಯತೆ ಕಾರ್ಯಮಣ್ವಪಿ ಯಥಾ ಪುರುಷ ಸಂಸರ್ಗ ಫಲಮೇತದ್ಧಿನ ಪರಂ. ಹೆಣ್ಣು ಮಕ್ಕಳಿಗೆ ಒಬ್ಬ ಪುರುಷ ಬೇಕು, ಆ ಪುರುಷ ನೀನಾಗಿದ್ದಿ. ಹೆಣ್ಣು ಮಕ್ಕಳನ್ನು ಹೊಂದುವುದಕ್ಕೆ ಗಂಡು ಮಕ್ಕಳು ಯೋಚನೆ ಆಗಿ ಹೋದ್ರೆ, ಸರಿಯಾದ ದಾರಿಯಲ್ಲಿ ಸಾಗದೆ ಹೋದ್ರೆ ಜೀವನ, ಬಯಸಿದ್ದು ಈಡೇರದೆ ಹೋದ್ರೆ ಇವೆಲ್ಲ ಮದುವೆ ಆಗಲಿಕ್ಕೆ ಇರುವಂತಹ ಸಮಸ್ಯೆ, ಹೆಣ್ಣಿನ ಜೊತೆಗೆ ಕೂಡಲಿಕ್ಕೆ ಇರುವಂತಹ ಸಮಸ್ಯೆ. ಅದು ಸ್ವಲ್ಪವೇ ಇತ್ತು ಅವಾಗ, ಈಗ ಹೋ ಅಂತ ಲಿಸ್ಟ್ ಬೆಳೆದು ಬಿಟ್ಟಿದೆ. ಇದಾದ್ರೆ ಇದಾಗೋದ್ರೆ ಅಂತ. ಅದರಿಂದ ಇನ್ನೇನಿದೆ ನಿಮಗೆ? ಅದಕ್ಕೆ ನೀನು ಯೋಚನೆ ಮಾಡಬೇಕು. ನಾನು ಮದುವೆ ಆಗಲ್ಲ, ಯಾಕೆ ಅಂತಂದ್ರೆ ಆ ಎಲ್ಲ ಫಲವನ್ನು ನಾನೇ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ. ನನ್ನನ್ನು ನಂಬು. ನಾನು ಇಲ್ಲಿರೋದನ್ನು ನೋಡಿ ತಪಸ್ಸಿನ ಬಗ್ಗೆ ಯೋಚನೆ ಮಾಡು. ನನ್ನ ತಪಸ್ಸು ಯಾವ ಪರಿ ಇರಬೇಕು ಅಂತ, ಎಷ್ಟು ಏಕಾಂತದಲ್ಲಿ ಎಷ್ಟು ತಪಸ್ಸು ಮಾಡಿದ್ದೇನೆ ಅಂತ ಯೋಚನೆ ಮಾಡು. ಆತ್ಮಚ್ಛಂದೇನ ವರ್ತಂತೆ ನಾರ್ಯೋ ಮನ್ಮಥಚೋದಿತಾ ನ ಚ ದಶ್ಯಂತಿ ಗಚ್ಛಂತ್ಯಃ ಸುತಪ್ತೈರಪಿ ಪಾಂಸುಭಿಃ. ಕುದಿಯುವ ಮರಳಿನಲ್ಲಿ ನಾವು ಬಿದ್ದರೂ ಕೂಡ ನಮಗೆ ವೇದನೆ ಆಗೋದಿಲ್ಲ. ಕಾಮದಿಂದ ಎಷ್ಟು ವೇದನೆ ಆಗತ್ತೋ ಅಷ್ಟು. ಅದರಿಂದ ಎಲೈ ಅಷ್ಟಾವಕ್ರ ಬ್ರಾಹ್ಮಣನೇ, ನನ್ನನ್ನು ಸೇರು ಅಂತಂದವಳು ಆ ವೃದ್ಧಳು. ಅಷ್ಟಾವಕ್ರ ಪರದಾರಾನಹಂ ಭದ್ರೇ ನ ಗಚ್ಚೇಯಂ ಕಥಂಚನ ದೂಷಿತಂ ಧರ್ಮಶಾಸ್ತ್ರೇಚು ಪರದಾರಾಭಿಮರ್ಶನಂ. ಪರದಾರಾನ್ ಅಹಂ ಭದ್ರೇ, ಹೆರರ ಹೆಂಡಿರನ್ನ ನಾನು ಸೇರುವುದೇ ಇಲ್ಲ, ಅದು ಧರ್ಮಶಾಸ್ತ್ರದಲ್ಲಿ ದೂಷಿತವಾಗಿದೆ. ಶುದ್ಧ ಕ್ಷೇತ್ರೇ ಬ್ರಹ್ಮ ಹತ್ಯಾ ಪ್ರಾಯಶ್ಚಿತ್ತಮಥೋಚ್ಯತೆ ಪುನಶ್ಚ ಪಾತಕಂ ದೃಷ್ಟಂ ವಿಪ್ರಕ್ಷೇತ್ರೇ ವಿಶೇಷತಃ. ಬೇರೆ ಯಾವುದೇ ಹೆಣ್ಣನ್ನ, ನಮ್ಮದಲ್ಲದ ಹೆಣ್ಣನ್ನ ಸೇರಿದರೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಅಂತಾರೆ. ಬ್ರಹ್ಮಹತ್ಯಾ ಪ್ರಾಯಶ್ಚಿತ್ತಕ್ಕೂ ಬೇರೆ ಹೆಣ್ಣನ್ನ ತಡವಿದ ಪ್ರಾಯಶ್ಚಿತ್ತನೂ ಒಂದೇ, ಎರಡೂ ಕೂಡ. ಅಂಥದ್ರಲ್ಲಿ ವಿಪ್ರಕ್ಷೇತ್ರೇ ವಿಶೇಷತಃ, ಸಂಸ್ಕೃತಳಾಗದ ನನಗಿಂತ ಹಿರಿಯಳಾಗಿರುವ ಒಂದು ಹೆಣ್ಣನ್ನು ತಡಹೋದು ಅಂದ್ರೆ ಏನು? ತಪಸ್ವಿನಿ ಬೇರೆ. ನನ್ನ ಗತಿ ಏನಾಗಬೇಕು? ಭದ್ರೇ ನಿರ್ವೇಷ್ಟು ಕಾಮೋಹಂ ತತ್ರಾಪಚರಣಂ ಮಮ ಪ್ರಾಯಶ್ಚಿತ್ತಂ ಮಹದಹೋ ದಾರಗ್ರಹಣ ಪೂರ್ವಕಂ. ಭದ್ರೇ ನಿರ್ವೋಷ್ಟು ಕಾಮೋಹಂ, ನಾನು ಮದುವೆ ಆಗಬೇಕು ಅಂತ ಇರೋದು ಹೌದು. ಅದಕ್ಕೇನೆ ಮದುವೆ ಆದಮೇಲೆ ಮತ್ತೆ ಗುರಿಯೆಡೆಗೆ ಹೇಗೆ ಸಾಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೇನೆ.
ಆದರೆ ನೀನು ಕೊಡ್ತಾ ಇರತಕ್ಕಂತಹ ಆಫರು ಇದು ಭೀಕರ. ಬ್ರಹ್ಮಹತ್ಯೆನೂ ಕೊಡ್ತೀನಿ, ತಪಸ್ಸು ಕೊಡ್ತೀನಿ. ಒಂದು ಹೆಣ್ಣನ್ನ ಕೂಡಿದರೆ, ಅಕ್ರಮವಾಗಿ ಕೂಡಿದರೆ ಬ್ರಹ್ಮಹತ್ಯಾಗೆ ಸಮ ಅಂತ ಹೇಳಿದ್ದಾರೆ. ನೀನು ಕೊಡ್ತಾ ಇರೋದು ನೋಡಿದ್ರೆ ಬ್ರಹ್ಮಹತ್ಯೆನೂ ಕೊಡ್ತೀನಿ, ತಪಸ್ಸಿನ ಫಲವನ್ನು ಕೊಡ್ತೇನೆ ಅಂತೆಲ್ಲ, ಇದು ಹೇಗೆ ಸಾಧ್ಯ? ಬೀಜಂ ನ ಶುದ್ಧತೆ ಓಢು ಅಸ್ಯ ಚಾಕೃತ ನಿಷ್ಕೃತೇ ಮಾತೃತ ಪಿತೃತ ಶುದ್ಧೋ ಜ್ಞೇಯ ಪುತ್ರೋ ಯಥಾರ್ಥತಃ. ಆ ತರಹ ಮಾಡುವವನಿಗೆ ಮುಂದಿನ ಜನಾಂಗ ಶುದ್ಧವಾಗಿ ಬರಲ್ಲ. ತಪ್ಪು ಮಾಡಿದ್ಮೇಲೆ ಪ್ರಾಯಶ್ಚಿತ್ತ ಮಾಡಿಕೊಂಡ್ರೆ ಶುದ್ಧ ಸಂತತಿ ಉಂಟಾಗುತ್ತೆ. ಅವರು ಯೋಗ್ಯರಾಗಿರ್ತಾರೆ, ಜ್ಞಾನಿಗಳಾಗುವ ದಾರಿಯಲ್ಲಿ ಸಾಗುತ್ತಾರೆ, ಸಮಾಜಕ್ಕೆ ಆಸ್ತಿ ಆಗ್ತಾರೆ ಅವರು. ಈ ತರಹ ಒಳ್ಳೆಯದು ಅಂತ ಇದ್ರೆ. ಆದರೆ ಯೋನಿ ಶುದ್ಧಿಯೇ ಇಲ್ಲದೆ ಹೋದರೆ, ಮಾತೃಕುಲ ಶುದ್ಧಿ ಪಿತೃಕುಲ ಶುದ್ಧಿ ಇಲ್ಲದೆ ಹೋದರೆ, ಇನ್ನೊಂದು ರೀತಿಯಿಂದ ಹೇಳೋದಾದರೆ ಉಭಯಕುಲ ಶುದ್ಧಿ ಇಲ್ಲದೆ ಹೋದರೆ ಗತಿ ಏನು? ಅದರಿಂದಾಗಿ ನಾನು ನಿನ್ನನ್ನು ಸೇರೋದಿಲ್ಲ. ಸಂಸ್ಕಾರ ಆಗಬೇಕು. ಸಂಸ್ಕಾರ ಆಗಬೇಕು ಅಂತ ಹೇಳಿದರೆ ನಾನು ನಿನ್ನನ್ನು ಸಂಕಲ್ಪಿಸಿಲ್ಲ. ಸಂಕಲ್ಪಿಸಿ ಸಂಸ್ಕಾರ ಆದರೆ ಸೇರಬೇಕು. ಸಂಸ್ಕಾರ ಬೇಕು. ಈಗಾಗಲೇ ಮದುವೆ ಆಗಿರುವವರೋ ಮದುವೆ ಆಗಬೇಕಾಗಿರುವವರೋ ಯಾರೇ ಆಗಲಿ ಸಂಸ್ಕಾರ ಬೇಕು. ಏಕೆಂದರೆ ಧರ್ಮಶಾಸ್ತ್ರದಲ್ಲಿ ಎಲ್ಲ ತರಹದ ಮದುವೆಗಳನ್ನು ಹೇಳಿದ್ದಾರೆ. ಆದರೆ ಸಂಸ್ಕಾರ ಬೇಕು ಅಷ್ಟೆ. ಆ ಸಂಸ್ಕಾರ ಮಾಡಿಕೊಂಡು ಏನಾಗಬೇಕು? ಮುಂದುವರಿಬೇಕು. ಇಲ್ಲ ಅಂದ್ರೆ ಮಾತೃಶುದ್ಧಿ ಪಿತೃಶುದ್ಧಿ ಇಲ್ಲ ಅಂತ ಆಗತ್ತೆ. ವಿಷಯೇಶ್ವನಭಿಜ್ಞೋಹಂ ಆತ್ಮಾರ್ಥಾಖಿಲ ಸಂತತಿ ಏವಂ ಲೋಕಾನ್ ಗಮಿಷ್ಯಾಮಿ ಪುತ್ರೈರಿತಿ ನತಂ ಚಯಃ. ವಿಷಯೇಶು ಅನಭಿಜ್ಞ, ನನಗೂ ಬೇರೆ ವಿಷಯೇಶು ಅನಭಿಜ್ಞ, ಈ ತರಹ ಹಿಂದೆ ಭೋಗಿಸಿ ಗೊತ್ತಿಲ್ಲ. ಆದರೆ ಸಂತತಿ ಭೋಗದಿಂದ ಬರೋದು. ಭೋಗವಲ್ಲದೆ ಸಂತತಿ ಬಂತು ಅಂದ್ರೆ ಭೋಗ ಬೇಡ ಅಂತಾರೆ. ಈಗ ಕೇವಲ ಗಂಡು ಪುತ್ರನನ್ನ ಹುಟ್ಟಿಸಿದರೆ ಭೋಗ ಯಾಕೆ ಬೇಕು? ಮಕ್ಕಳನ್ನ ಪಡೆಯುವ ದಾರಿಯಲ್ಲಿ ಇದೊಂದು ಭೋಗ, ಒಂದು ಸೌಲಭ್ಯ ಅಷ್ಟೇ. ಉದಾಹರಣೆಗೆ ಆಫೀಸಿನ ಕೆಲಸಕ್ಕೆ AC ಟ್ರೈನಿನಲ್ಲಿ ಹೋಗುವ ಅವಕಾಶ. ಆಫೀಸಿನ ಕೆಲಸಕ್ಕೆ AC ಟ್ರೈನಿನಲ್ಲಿ ಹೋಗೋದು. ಆ AC ಟ್ರೈನಿನಲ್ಲಿ ಹೋಗುವ ಭೋಗ ಏನಿದೆ ಅದು ಭೋಗ ಇನ್ನೊಂದು ಯಾವುದೋ ಕೆಲಸಕ್ಕೆ. ಆ ಭೋಗವೇ ಗುರಿಯಲ್ಲ. ಅದೇ ರೀತಿ ಹೆಣ್ಣಿನ ಜೊತೆ ಸೇರೋದು ಯಾಕೆ ಅಂದ್ರೆ ಸಂತತಿಯನ್ನು ಪಡೆಯೋದಕ್ಕೆ. ಹೆಣ್ಣಿನ ಜೊತೆ ಸೇರೋದೇ ಉದ್ದೇಶ ಅಲ್ಲ. ಸೇರಿದ ಮೇಲೆ ಒಳ್ಳೆ ಮಗು ಆಗಬೇಕು. ಒಳ್ಳೆ ಮಗು ಆಗಬೇಕಾದ್ರೆ ಶಾಸ್ತ್ರ ಹೇಳಿದ ನಿಯಮವನ್ನು ಪಾಲನೆ ಮಾಡಬೇಕು. ಸಂಸ್ಕಾರ ಆಗಬೇಕು. ಆ ಸಂಸ್ಕಾರ ಆಗಬೇಕಾದ್ರೆ ಇದು ಈ ರಾತ್ರಿಯಲ್ಲಿ ಎಂಥ ಸಂಸ್ಕಾರ? ಮತ್ತೆ ನಾನು ಮಾನಸಿಕವಾಗಿ ನಿನ್ನನ್ನ ಆ ಭಾವನೆಯಿಂದ ನೋಡಿಲ್ಲ. ಏವಂ ಲೋಕಾನ್ ಗಮಿಷ್ಯಾಮಿ ಪುತ್ರೈರಿತಿ ನತಂ ಚಯಃ ಭದ್ರೇ ಧರ್ಮಂ ವಿಜಾನೀಶ್ವ ಜ್ಞಾತ್ವಾ ಚೋಪರಮಸ್ವಚ. ಅದರಿಂದಾಗಿ ಕಲ್ಯಾಣಿಯೇ, ಧರ್ಮವನ್ನು ತಿಳಿ ಅಥವಾ ತಿಳಿದಿದ್ದನ್ನು ನೆನಪಿಸಿಕೊಂಡು ಈ ಅಕೃತ್ಯದಿಂದ ಹಿಂದೆ ಸರಿ ಅಂದ ಅಷ್ಟಾವಕ್ರ. ವೃದ್ಧ ನಾನಿಲೋಗ್ನಿರ್ನವರುಣ ನ ಚಾನ್ಯೇ ತ್ರಿದಶಾದ್ವಿಜ ಪ್ರಿಯಾ ಸ್ತ್ರೀಣಾಂ ಯಥಾ ಕಾಮೋ ರತಿಶೀಲಾ ಹಿ ಯೋಚಿತಃ. ಅದಕ್ಕೆ ಅವಳು ಹೇಳ್ತಾಳೆ, ಅಯ್ಯೋ ಬ್ರಾಹ್ಮಣ, ನಿನಗೆ ಜಗತ್ತಿನ ಬಗ್ಗೆ ಏನು ಗೊತ್ತೇ ಇಲ್ಲ. ನಾನಿಲಹ, ವಾಯು ಆಗಲಿ, ಅಗ್ನಿ ಆಗಲಿ, ವರುಣ ಆಗಲಿ ಅಥವಾ ದೇವತೆಗಳೇ ಬರಲಿ, ಯಾರನ್ನು ಕಂಡ್ರು
ಹೆಣ್ಣು ಮಕ್ಕಳಿಗೆ ಪ್ರೀತಿ ಆಗೋದಿಲ್ಲ. ಪ್ರಿಯ ಸ್ತ್ರೀಣಾಂ ಯಥಾ ಕಾಮಃ, ಸ್ತ್ರೀಯರಿಗೆ ಕಾಮವೇ ಪ್ರಧಾನ. ಸ್ತ್ರೀಯರು ಕಾಮನನ್ನ ಪ್ರೀತಿಸುವಷ್ಟು ಯಾವ ದೇವತೆಗಳನ್ನು ಪ್ರೀತಿಸುವುದಿಲ್ಲ. ಅದರಿಂದಾಗಿ ನನಗೆ ಈಗ ಬೇಕಾದದ್ದು ನಿನ್ನಿಂದ ಆನಂದ, ಆ ಆನಂದಕ್ಕೆ ತಕ್ಕ ಹಾಗೆ ನಾನು ನಿನಗೆ ತಪಫಲವನ್ನು ಕೊಡ್ತೇನಲ್ಲ. ಸಹಸ್ರೇರ್ನರತಿಂ ನಾರಿ ಪ್ರಾಪ್ನೋತೀಹ ಕದಾಚನ ತಥಾಚತಿ ಸಹಸ್ರೇಚು ಯದಿ ಕಾಚಿತ್ ಪತಿವ್ರತಾಂ. ಇರಬಹುದು 10,000 ಹೆಣ್ಣು ಮಕ್ಕಳಲ್ಲಿ ಒಬ್ಬ ಗರತಿ ಇದ್ರೆ ಹೆಚ್ಚು. ನಿಯತವಾದ ಒಂದು ವರ ಅಂತ ಇರ್ತಾನೇನು ಅವನಿಗೆ, ಅವಳಿಗೆ. ಹಾಗೆ ಇವಳಿಗೆ ನಿಯತವಾದ ಒಂದು ವರ ಅಂತ ಇರ್ತಾನ, ಅವನಿಗೆ ನಿಯತವಾದ ವಧು ಅಂತನ್ನೋದೊಬ್ಳು ಇರ್ತಾಳ. ಎರಡೂ ಅಸಂಭಾವ್ಯ. ಒಂದು ಹೆಣ್ಣಿಗೆ 1000 ಗಂಡು, ಒಂದು ಗಂಡಿಗೆ 1000 ಹೆಣ್ಣು. ಲೋಕದಲ್ಲಿ ಉಲ್ಲೋಲ ಕಲ್ಲೋಲ ಆಗಬಾರದು ಅಂತ ಒಂದು ನಿಯಮ ಅಷ್ಟೇ. ನಹಿ ಜಾನಂತಿ ಪಿತರಂ ನಕುಲಂ ನ ಚ ಮಾತರಂ ಭ್ರಾತೃನ್ ನ ಭ್ರಾತೃನ್ ನ ಚ ಭರ್ತಾರಂ ನ ಪುತ್ರಾನ್ ನ ಚ ದೇವರಾನ್. ನೋಡು, ಹೆಣ್ಣು ಗಂಡನ್ನ ಎಷ್ಟು ಪ್ರೀತಿಸ್ತಾಳೆ ಅಂತಂದ್ರೆ ತಂದೆಯನ್ನ ನೋಡೋಲ್ಲ ಅವಳು. ಇವ್ರ ತಂದೆ ಹೀಗಿದ್ದಾರೆ, ಇವ್ರ ಕುಲ ಹೀಗಿದೆ, ಇವ್ರ ತಾಯಿ ಹೀಗಿದ್ದಾಳೆ, ಇವ್ರ ಅಣ್ಣ ತಮ್ಮಂದ್ರು ಹೀಗಿದ್ದಾರೆ, ಇವರ ಒಡೆಯ ಓನರ್ ಧಣಿ ಹೀಗಿದ್ದಾನೆ, ಮಕ್ಕಳು ಹೇಗಾಗ್ತಾರೋ, ದೇವರಾನ್ ಇವನ ಅಣ್ಣ ತಮ್ಮಂದ್ರು ಸರಿ ಇಲ್ಲ, ಇದು ಯಾವುದನ್ನು ನೋಡೋದಿಲ್ಲ. ಕೇವಲ ಗಂಡನ್ನ ಪ್ರೀತಿಸ್ತಾರೆ. ಆ ತರಹದ ಪ್ರೀತಿಯನ್ನು ಪಡೆಯೋದು ಬಿಟ್ಟು, ಆ ತರಹದ ಪ್ರೀತಿಯನ್ನು ಒಪ್ಪಿಕೊಳ್ಳೋದು ಬಿಟ್ಟು, ಇದಲ್ಲ ಅದಲ್ಲ, ಅದು ಬೇಡ ಇದು ಬೇಡ, ಹಾಗೆ ಹೀಗೆ, ಎಂಥದೋ ಇದು. ಲೀಲಾ ಇತಾ ಕುಲಂ ಘ್ನಂತಿ ಕೂಲಾನೀವ ತರಿದ್ವರಾಹ ದೋತಾನ್ ಅಮಂದಾನ್ ಮಂದಾಸು ಪ್ರಜಾಪತಿರಭಾಷತಾ. ನೋಡು, ಅದರಲ್ಲಿಯೂ ಒಂದು ಸಂಗತಿ ಇದೆ. ಜೀವನವನ್ನು ಆಟವಾಗಿ ತೆಗೆದುಕೊಂಡ ಹೆಣ್ಣು ಮಕ್ಕಳು ಎಲ್ಲ ಕುಲವನ್ನೇ ಹಾಳುಗೆಡಹುತ್ತಾರೆ. ಜೀವನ ಅನ್ನೋದು ಆಟ ಆಗಬಾರದು. ಜೀವನ ಅನ್ನೋದು ವ್ರತ ಆಗಬೇಕು. ವ್ರತ ಆದರೆ ನದಿ ಪಾತ್ರದಲ್ಲಿ ಸರಿಯಾಗಿ ಹರಿತಾ ಇರೋ ನದಿ ಇದ್ದ ಹಾಗೆ ಹೆಣ್ಣು ಮಕ್ಕಳು. ಆಟ ಅನ್ನೋದು ಜೀವನ ಆದರೆ ಉಕ್ಕಿ ಸೊಕ್ಕಿ ಹರಿಯುವ ನದಿ ದಡವನ್ನ ಪುಡಿಗಟ್ಟಿದ ಹಾಗೆ. ಅದು ನಾನು ಒಪ್ಕೊಳ್ತೇನೆ. ಆದರೆ ಪುರುಷ ಕಾಮವೇ ತಪ್ಪು ಅಂತ ನೀನು ಹೇಳ್ತಾ ಇದೆಯಲ್ಲ, ಅದನ್ನ ನಾನು ಒಪ್ಪೋಲ್ಲ. ನಾನು ಅದನ್ನು ಒಪ್ಪಲ್ಲ. ನಹಿ ಜಾನನ್ ಲೀಲಾ ಇತಾ ಕುಲಂ ಘ್ನಂತಿ ಕೂಲಾನೀವ ತರಿದ್ವರಾಹ ದೋಷಾನ್ ಅಮಂದಾನ್ ಮಂದಾಸು ಪ್ರಜಾಪತಿರಭಾಷತಾ. ನೋಡು, ಈ ಬ್ರಹ್ಮದೇವರಿದ್ದಾರಲ್ಲ, ಪಾಪದ ನಮ್ಮ ಹೆಣ್ಣು ಮಕ್ಕಳು, ನಾವು ಅತ್ಯಂತ ಪಾಪ ಅಂದ್ರೆ ಮುಗ್ಧರು, ಅತ್ಯಂತ ಅಶಕ್ತರು. ಅಶಕ್ತರಾದ ಒಳ್ಳೆಯವರಾದ ನಮ್ಮ ಮೇಲೆ ಇಷ್ಟು ರಾಶಿ ದೋಷಗಳನ್ನು ಹೇಳ್ತಾ ಇದ್ದಾನೆ. ಬ್ರಹ್ಮನ ತಪ್ಪು ಅದು. ತತಸ್ಸ ಋಷಿರೇಕಾಗ್ರಹ ತಾಂ ಸ್ತ್ರಿಯಂ ಪ್ರತ್ಯಭಾಚತ ಆಸ್ಯತಾಂ ರುಚಿರಚ್ಛಂದಃ ಕಿಂ ವಾ ಕಾರ್ಯಂ ಬ್ರವೀಮಿತೆ. ಆಗ ಅಷ್ಟಾವಕ್ರ ನೋಡಿದ. ಒಂದು ಸ್ವಲ್ಪ ಕುಳಿತುಕೋ, ವಿಚಾರ ಮಾಡೋಣ, ಏನ್ ಮಾಡಬೇಕು ಅನ್ನೋದನ್ನ ವಿಚಾರ ಮಾಡೋಣ, ಕೂತ್ಕೋ ಅಂತ.
ಸ್ವಲ್ಪ ಕಾಲ ಮುಂದೂಡೋಣ ಅಂತ. ಭೀಷ್ಮ ಶಾಸ್ತ್ರೀ ಪ್ರೋವಾಚ ಯತ್ಕಾರ್ಯಂ ಜ್ಞಾಸ್ಯಸೆ ದೇಶಕಾಲತಃ ವಸತಾವನ್ ಮಹಾಪ್ರಾಜ್ಞ ಕೃತಕೃತ್ಯೋ ಗಮಿಷ್ಯಸಿ. ಆಗ ಆ ಸ್ತ್ರೀ ಹೇಳಿದಳಂತೆ, ನಿನಗಿನ್ನೂ ದೇಶ ಕಾಲಗಳ ಬಗ್ಗೆ ಏನು ಗೊತ್ತೇ ಆಗ್ತಾ ಇಲ್ಲ ಅಲ್ವಾ? ಯಾವುದೇ ಒಂದು ಧರ್ಮ ದೇಶ ಕಾಲಬದ್ಧವಾಗಿ ಇದೆ. ಈ ದೇಶ ಎಂಥದ್ದು, ಈ ಕಾಲ ಎಂಥದ್ದು, ಈ ಪಾತ್ರಳೆಂಥವಳು ಅನ್ನೋದನ್ನು ನೋಡು. ಪಾತ್ರಳು ನಾನು ತಪಸ್ವಿನಿ, ಈ ದೇಶ ನೋಡು ಚಳಿ, ಈ ಕಾಲ ನೋಡು ರಾತ್ರಿ. ಇಲ್ಲಿ ಮಾಡಿದ ಧರ್ಮದ ಅತಿಕ್ರಮ ಅನ್ನೋದು ಧರ್ಮವೇ ಆಗತ್ತೆ. ನನ್ನಲ್ಲಿ ವಾಸ ಮಾಡು, ನೀನು ಪಶ್ಚಾತ್ತಾಪ ಪಡೋದಿಲ್ಲ ಅಂತ. ವಸೇಹಂ ತಾವದುತ್ಸಂಗೇ ಭವತ್ಯ ನಾತ್ರ ಸಂಶಯ. ಒಂದು ಹಂತದಲ್ಲಿ ಅವನು ಹೇಳಿದ, ಆಯಿತು, ಇದಕ್ಕೆ ನಾನು ಒಪ್ಪಿಕೊಂಡಿದ್ದೇನೆ ಅಂತ ಹೇಳಿ ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಚಿಂತೆಗೊಳಗಾದ. ಚಿಂತಾಂ ಪರಮಿಕಾಂ ಭೇಜೆ ಸಂತಪ್ತ ಇವಚಾಭವತ್ ಯತ್ವದಂಗಂ ಹಿತೋಪಶ್ಯತ್ ತಸ್ಯಾ ವಿಪ್ರರ್ಷಭಸ್ತದಾ ನಾರಮತ್ತತ್ರ ತಸ್ಯಾಸ್ಯ ದೃಷ್ಟಿ ರೂಪ ಪರಾಜಿತ. ಒಂದು ಹಂತ ಆದಮೇಲೆ ಅವಳು ಚಂದ ಕಾಣ್ಲಿಕ್ಕೆ ಶುರು ಆದ್ಲು. ವೃದ್ಧ ರೂಪ ಹೋಯಿತು, ಯುವತಿ ರೂಪ ಬಂತು. ಅವನು ಕಾರಣವೇ ಗೊತ್ತಾಗಲಿಲ್ಲ. ಅನ್ಕೊಂಡ ಇವಳು ಯುವತಿ ಆಗಿದ್ದು ಯಾವುದೋ ಒಂದು ಶಾಪದಿಂದ ಅಕಾಲ ಮುಪ್ಪು ಬಂತ, ಗೊತ್ತಾಗಲಿಲ್ಲ ಅವನಿಗೆ. ಆಮೇಲೆ ನೋಡಿದ್ಲು, ನೋಡ್ತಾ ಇದ್ದಾಳೆ, ಇವನು ನೋಡ್ತಾ ಇದ್ದಾನೆ. ಯಾವ ತೀರ್ಮಾನಕ್ಕೂ ಬರ್ತಾ ಇಲ್ಲ. ಆಮೇಲೆ ಕೇಳಿದ, ಇದೇನಿದು ನಿನ್ನ ಮೋರೆಯಲ್ಲಿ ಕೆಂಪು? ಅದಕ್ಕೆ ಅವಳು ಹೇಳಿದ್ಲು, ಇದು ಬೆಳಗಾಯಿತು, ಅರುಣೋದಯ ಆಗ್ತಾ ಇರುವ ಕೆಂಪು. ನನ್ನ ಹಿಂದೆ ಅರುಣೋದಯ ಆಗ್ತಾ ಇದೆ, ಆ ಅರುಣೋದಯದ ಕೆಂಪು ನನ್ನಲ್ಲಿ ಮೂಡಿದೆ. ಏನ್ ಬೇಕೀಗ ಅಂತ ಕೇಳಿದ್ಲು ಅವಳು, ಆ ವೃದ್ಧೆ ತಪಸ್ವಿನಿ. ಸ ಉವಾಚ ತದಾ ತಾಂ ಸ್ತ್ರೀಂ ಸ್ನಾನೋದಕ ಮಿಹಾನಯ ಉಪಾಸಿಷ್ಯೇ ತತಃ ಸಂಧ್ಯಾಂ ವಾಗ್ಯತೋ ನಿಯತೇಂದ್ರಿಯ. ಅವನು ಹೇಳ್ದ, ಸರಿ ಸ್ನಾನೋದಕವನ್ನು ತಗೊಂಡ್ ಬಾ, ಸ್ನಾನ ಮಾಡಿ ನಾನು ಬೆಳಗ್ಗೆ ಸಂಧ್ಯಾ ವಂದನೆ ಮಾಡ್ತೀನಿ ಇಂದ. ಅಥ ಸಾ ಸ್ತ್ರೀ ತಮುಕ್ತ್ವಾತು ವಿಪ್ರಮೇವಂ ಭಗವತ್ವಿತಿ ತೈಲಂ ದಿವ್ಯಮುಪಾನೀಯ ಸ್ನಾನ ಚಾಟೀಮುಪಾನಯತ್. ಆಮೇಲೆ ಅವಳೇನ್ ಮಾಡಿದ್ಲು, ದಿವ್ಯವಾದ ಎಣ್ಣೆ ತಂದು ಕೊಟ್ಲು, ಸ್ನಾನಕ್ಕೆ ಬೇಕಾದ ಬಟ್ಟೆಯನ್ನು ತಂದು ಕೊಟ್ಲು. ಅನುಜ್ಞಾತಾಚ ಮುನಿನ ಶಾಸ್ತ್ರೀತೇನ ಮಹಾತ್ಮನ ಅಥಾಸ್ಯ ತೈಲೇನಾಂಗಾನಿ ಸರ್ವಾಣ್ಯೇವ ವ್ಯಮೃಕ್ಷಯತ್. ಆಮೇಲೆ ಅವನ ಇಡೀ ಮೈಯನ್ನ ಎಣ್ಣೆಯಿಂದ ಹಚ್ಚಿದಳು. ಶನೈಶ್ಚಾಚ್ಛಾದಿತಸ್ತತ್ರ ಸ್ನಾನಚಾಲಾಮುಪಾಗಮತ್ ಭದ್ರಾತನಂ ತತಶ್ಚಿತ್ರಂ ಋಷಿರನ್ವವಿಷನ್ನವಂ. ಅಲ್ಲಿ ಒಂದು ಸ್ನಾನಗೃಹದಲ್ಲಿ ಭವ್ಯವಾದ ಒಂದು ಆಸನ, ಆ ಆಸನದಲ್ಲಿ ಅವನು ಕುಳಿತ, ಸ್ನಾನಕ್ಕೆ ಯೋಗ್ಯವಾದ ಆಸನ. ದಿವ್ಯಂ ಸ್ನಾಪಯಾಮಾಸ ಶನಕೈಃ ತಂ ಋಷಿಂ ಸುಖಹಸ್ತವತ್. ಆಮೇಲೆ ಸ್ನಾನ ಮಾಡಿಸಿದಳು. ಆಮೇಲೆ ಎಲ್ಲ ಉಪಚಾರ ಆಯಿತು. ಜಲೇನ ಸುಸುಖೋಷ್ಣೇನ, ಬಿಸಿ ನೀರು ಅದನ್ನ ಅವನಿಗೆ ಸುರಿಯುತ್ತಾ ಮೈಯೆಲ್ಲ ಒರೆಸಿದ್ಲು. ವ್ಯತೀತಾಮ್ರಜನೀಂ ಕೃತ್ಸ್ನಾಂ
ನಾ ಜಾನಾತ್ ಸ ಮಹಾವ್ರತಃ. ಹೀಗೆ ಅರುಣೋದಯವೂ ಮುಗಿದು ಪೂರ್ವಸ್ಯಾಂ ದಿಶಿ ಸೂರ್ಯಂಚ ಸೋಪಶ್ಚದುದಿತಂ ದಿವಿ. ಪೂರ್ವ ದಿಕ್ಕಿನಲ್ಲಿ ಸೂರ್ಯ ಉದಯಿಸಿದ, ಸಂಧ್ಯಾವಂದನೆಯನ್ನು ಮಾಡಿದ. ಆಗ ಠಕ್ಕ ಇದ್ದಕ್ಕಿದ್ದ ಹಾಗೆ ಯೋಚನೆ ಆಯಿತು, ಅಯ್ಯೋ ದೇವ್ರೆ, ನಿನ್ನೆ ಒಂದು ಸ್ವಲ್ಪ ಜಾರಿದ್ರೆ ಎಂತಹ ಹಳ್ಳಕ್ಕೆ ಬೀಳ್ತಾ ಇದ್ದೆ ನಾನು, ಎಂತಹ ಮೋಹ ನನ್ನನ್ನು ಆವರಿಸಿಕೊಂಡಿತು ಅಂತ ಅನ್ನಿಸಿದಂತೆ ಅಷ್ಟಾವಕ್ರನಿಗೆ. ಸಾ ಚಾಮೃತ ರಸಪ್ರಖ್ಯಂ ಋಷೇರನ್ನ ಮುಪಾಹರತ್. ಬೆಳಗಾಗ್ತಿದ್ದ ಹಾಗೆ ಅವನು ಸಂಧ್ಯಾವಂದನೆ ಮೊದಲಾದವುಗಳನ್ನು ಮಾಡಿದ ಮೇಲೆ ಅವಳು ಅದ್ಭುತವಾದ ಅನ್ನವನ್ನು ತಂದ್ಲು. ತಸ್ಯ ಸ್ವಾದು ತಯಾನ್ನಸ್ಯ ನ ಪ್ರಭೂತಂ ಚಕಾರತಃ ವ್ಯಗಮಚ್ಚಾಪ್ಯ ಶೇಷಃ ತತಃ ಸಂಧ್ಯಾಗಮತ್ ಪುನಃ. ಆ ರಾತ್ರಿಯೂ ಕಳೆದು ಹೋಯಿತು, ಆ ಬೆಳಗ್ಗೆಯೂ ಕಳೀತು, ಸಂಧ್ಯೆ ಆಯಿತು. ಮತ್ತೆ ಸಂಧ್ಯಾವಂದನೆ ಮಾಡಿದಾಗ ಅವಳು ಮತ್ತೆ ಅದೇ ರಾತ್ರಿ ಆಯಿತು. ಆ ರಾತ್ರಿ ಆದಾಗ ಸುಪ್ಯತಾಂ ಇತ್ಯಚೋದಯತ್. ಮಲ್ಕೋ ಅಂದ್ಲು. ಈ ಸರ್ತಿ ಒಂದೇ ಮಂಚ ಇತ್ತು, ಒಂದೇ ಹಾಸಿಗೆ, ಎರಡು ಕನ್ಫ್ಯೂಷನ್ ಎಲ್ಲ ಇಲ್ವೇ ಇಲ್ಲ. ಅಷ್ಟಾವಕ್ರ ಕೇಳ್ತಾನೆ, ನಾನು ಮಲ್ಕೊಳ್ಳೋಲ್ಲ, ನಾನು ನಿನ್ನ ಜೊತೆ ಇರೋದಿಲ್ಲ. ಸಾತದಾನೇನ ವಿಪ್ರೇಣ ತದಾ ಧೃತ್ಯ ನಿವರ್ತಿತ ಸ್ವತಂತ್ರಾಸ್ಮಿತ್ಯುವಾಚೇದಂ ನ ಧರ್ಮಚ್ಛಲಮಸ್ಥಿತೇ. ಅದಕ್ಕೆ ಅವಳು ಹೇಳಿದಳಂತೆ, ನೋಡು, ಈಗ ಕೊಡ್ತಾ ಇರುವ ಆಫರ್ 2ನೇ ದಿವಸ ಹಾಳು ಮಾಡಬೇಡ. ಯಾಕೆ ಅಂತ ಹೇಳಿದ್ರೆ, ನಾನು ಸ್ವತಂತ್ರಳು ಅಂದರೆ ನನ್ನ ಕೊಡಲಿಕ್ಕೆ ಅಪ್ಪ ಇಲ್ಲ, ಅಮ್ಮ ಇಲ್ಲ, ನಿಯಂತ್ರಣ ಮಾಡಲಿಕ್ಕೆ ಕೇಳುವ ತಮ್ಮ ಇಲ್ಲ, ಕೇಳಬೇಕಾದ ಅಣ್ಣ ಇಲ್ಲ. ಸ್ವತಂತ್ರಳಾಗಿದ್ದೇನೆ, ನಾನು ಹೆಣ್ಣು. ಏನದು, ಕೆಲವು ದಿವಸದ ಹಿಂದೆ ಒಂದು ಸ್ಲೋಗನ್ನು ಇತ್ತು, ಅದು ಫ್ರಾನ್ಸಿನಲ್ಲಿ ನಡೆದದ್ದು. ಅದನ್ನ ಕೆಲವು ದಿವಸಗಳ ಹಿಂದೆ ಭಾರತದಲ್ಲಿ ಮೈ ಬಾಡಿ ಅದೊಂದು ಸ್ಲೋಗನ್ನು ಬಂತು, ನನ್ನ ದೇಹ ನನ್ನ ಇಚ್ಛೆ ಅಂತ. ಅದು ನನಗೆ ಸರಿಯಾಗಿ ನೆನಪಾಗ್ತಾ ಇಲ್ಲ. ಅದು ಸುಮಾರು 15 ವರ್ಷದ ಹಿಂದೆ ಫ್ರಾನ್ಸಿನಲ್ಲಿ ಹೆಣ್ಣು ಮಕ್ಕಳ ರ್ಯಾಲಿ, ನಮ್ಮ ದೇಹ ನಮ್ಮಿಚ್ಛೆ ಅಂತ ಹೇಳಿ, ಅದೇ ಇಲ್ಲೂ ಬಂದಿತ್ತು. ಸೊ ಆ ಮಾತು ಅತ್ಯಂತ ಹಳೆಯದು. ನಾನು ಸ್ವತಂತ್ರಳಿದ್ದೇನೆ, ಹೇಳೋರು ಕೇಳೋರು ಯಾರು ಇಲ್ಲ, ಹೀಗಾಗಿ ನಿನಗೆ ಧರ್ಮಚ್ಛಲ ಇಲ್ಲ, ಅಧರ್ಮ ಇಲ್ಲ ಅಂತಂದ್ಲವಳು. ಅದಕ್ಕೆ ಅಷ್ಟಾವಕ್ರ ಹೇಳ್ತಾನೆ, ನಾಸ್ತಿ ಸ್ವತಂತ್ರತಾ ಸ್ತ್ರೀಣಾಂ ಅಸ್ವತಂತ್ರಾ ಹಿ ಯೋಚಿತಃ ಪ್ರಜಾಪತಿ ಮತಂ ಹೇತತ್ ನ ಸ್ತ್ರೀ ಸ್ವಾತಂತ್ರ್ಯಮರ್ಹತಿ. ಹೆಣ್ಣು ಮಕ್ಕಳು ಸ್ವತಂತ್ರರಲ್ಲ, ಸ್ವತಂತ್ರರಾದರೆ ಅವ್ರ ಮೇಲೆ ದೌರ್ಜನ್ಯವೇ ಜಾಸ್ತಿ, ಸಂತತಿ ಒಳ್ಳೆಯದಾಗಲ್ಲ. ಈಗ ನೀವು ಆ ಪ್ರಕೃತಿಯ ನಿಯಮವನ್ನೇ ಬದಲಾಯಿಸಿಕೊಂಡ್ರೆ ನಮ್ದೇನು ಅಭ್ಯಂತರ ಇಲ್ಲ, ಆದರೆ ಪ್ರಕೃತಿಯ ನಿಯಮದ ಒಳಗಡೆಯೇ ನೀವು ಇರೋದು. ಈ ಎಲ್ಲ ಸ್ತ್ರೀವಾದಿಗಳಿಗೆ ಇದನ್ನೇ ಹೇಳಬೇಕು. ಹೇಗೇಗೋ ಯೋಚನೆ ಮಾಡೋದು ಬೇಕಿಲ್ಲ, ಪ್ರಕೃತಿಯ ನಿಯಮಕ್ಕೆ ಅನುಗುಣವಾಗಿ ನಾವಿರಬೇಕು. ಪ್ರಕೃತಿಯ ನಿಯಮವನ್ನೇ ಮೀರಿಬಿಡಿ, ಆಗ ಯಾವ ತೊಂದರೆಯೂ ಇಲ್ಲ. ಆದರೆ ಪುರುಷರೂ ಪ್ರಕೃತಿಯ ಮೈ ಬಾಡಿ ಮೈ ಚಾಯ್ಸ್, ಅವ್ರ ರಂಗದವ್ರು ಹೇಳಿದ್ದು ಅವ್ರಿಗೆ ನೆನಪಿರ್ಬೇಕಲ್ವೇ. ನಾಗರಾಜ್ ಅವರ ರಂಗ ಅಂದರೆ ಅವರು ಕೆಲಸ ಮಾಡುವ ಫೀಲ್ಡ್, ಆ ಜಾಗ. ಅದರಿಂದ ನಾಸ್ತಿ ಸ್ವತಂತ್ರತಾ ಸ್ತ್ರೀಣಾಂ ಅಸ್ವತಂತ್ರಾ ಹಿ ಯೋಷಿತಃ. ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲ, ಅವರು ಸ್ವಾತಂತ್ರ್ಯ ಅಂದರೆ ಸ್ವಚ್ಛಂದತೆ ಇಲ್ಲ, ಗಂಡು ಮಕ್ಕಳಿಗೂ ಇಲ್ಲ ವಾಸ್ತವವಾಗಿ. ಇದು ಉಪನಿಷತ್ತಿನಲ್ಲಿ ಬರುವಂತಹ ಮಾತು. ಹೆಣ್ಣು ಮಕ್ಕಳು ಸ್ವಾತಂತ್ರ್ಯದಿಂದ ಕೆಡೋದಿಲ್ಲ, ಯಾಕೆ ಅಂದರೆ ಗಂಡು ಮಕ್ಕಳು ಕೆಡಿಸ್ತಾರೆ ಅಂತ. ವಾಸ್ತವವಾಗಿ ನೋಡಿದರೆ ಹೆಣ್ಣು ಮಕ್ಕಳು ಕೆಡೋದು ಗಂಡು ಮಕ್ಕಳಿಂದ.
ಹಾಗೆ ಗಂಡು ಕೊಡೋದು ಹೆಣ್ಣಿನಿಂದ ಪರಸ್ಪರ. ಅದರಿಂದ ಅಸ್ವಾತಂತ್ರ್ಯ ಅಂತ ಹೇಳೋದರ ಹಿಂದೆ ಎರಡೂ ಉಂಟು. ಇಬ್ಬರಿಗೂ ಅಸ್ವಾತಂತ್ರ್ಯವೇ ಇರೋದು. ಏನು ಇವ್ರಿಗೇನು ಸ್ವಚ್ಛಂದತ್ವ ಇಲ್ಲ. ಇವ್ರಿಗೆ ಬಂದ್ಮೇಲೆ ಅವ್ರಿಗೂ ಬರುತ್ತೆ. ಇವನು ಹೇಳ್ತಾ ಇರೋದು ಯಾವ ದೃಷ್ಟಿಯಲ್ಲಿ? ಅಷ್ಟಾವಕ್ರ. ಹೆಣ್ಣು ಯಾವತ್ತು ಅಸ್ವತಂತ್ರಳು. ಅಸ್ವತಂತ್ರಳು ಅಂತ ಹೇಳಿದ್ರೆ ಪ್ರಜಾಸೃಷ್ಟಿಯಲ್ಲಿ ವಿನಿಯುಕ್ತಳಾಗಬೇಕಾದ್ದರಿಂದಾಗಿ ನಿರ್ಬಂಧಕ್ಕೆ ಒಳಪಡ್ತಾಳೆ. ಅಲ್ಲ, ಗಂಡು ನಿರ್ಬಂಧಕ್ಕೆ ಒಳಪಡಲ್ವಾ? ಒಳಪಡ್ತಾನೆ. ಅದರಿಂದಾಗಿ ಪ್ರಜಾಪತಿ ಮತಂ ಹೇತತ್ ನ ಸ್ತ್ರೀ ಸ್ವಾತಂತ್ರ್ಯ ಮರ್ಹತಿ. ವೃದ್ಧ ಬಾಧತೆ ಮೈಥುನಂ ವಿಪ್ರ ಮಮ ಭಕ್ತಿಂಚ ಪಶ್ಯವೈ ಅಧರ್ಮಂ ಪ್ರಾಪ್ಯಸೆ ವಿಪ್ರ ಯನ್ಮಾಂ ತ್ವಂ ನಾಭಿನಂದಸಿ. ಅದಕ್ಕೆ ನಮ್ಮ ದಿಲೀಪ ರತ್ನಾಕರರ ಪ್ರಶ್ನೆ, ಅದಕ್ಕೆ ಬುರ್ಖಾ ಹಾಕಿಸೋದಾ ಅಂತ. ಅದು ಸರಿ ಇಲ್ಲ ರೀ. ಬುರ್ಖಾ ಹಾಕಿಸ್ಬಿಡೋದು ಅಂತ ಹೇಳಿ ನಾವು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಮೇಯ್ತೇವೆ, ನೀವು ಮಾತ್ರ ಬುರ್ಖಾ ಹಾಕೊಳ್ಳಿ ಅನ್ನೋದು ತಪ್ಪಲ್ವೇ? ಅದು ಎರಡೂ ಕಡೆ ಇರಬೇಕು. ಇಲ್ಲಿ ಇವಳು ಮುಂದುವರಿತಾ ಇರೋದ್ರಿಂದಾಗಿ ಬೇಡ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ ಅವನು. ವಸ್ತುತಃ ಇವನು ಯಾವುದರಿಂದ ನಿಯತನಾಗಿದ್ದಾನೆ? ಇವನು ಬುದ್ಧಿವಾದ ಹೇಳ್ತಾ ಇದ್ದಾನಲ್ಲ, ಅಥವಾ ನಾನು ನಿನ್ನನ್ನು ಹೊಂದೋಲ್ಲ ಅಂತ ಹೇಳ್ತಾ ಇದ್ದಾನಲ್ಲ, ಯಾಕೆ ಹೇಳ್ತಾ ಇದ್ದಾನೆ? ಇವನಿಗೆ ಒಳಗಡೆ ಒಂದು ಅಂತಸ್ಸಂಬಂಧ ಇದೆ. ಒಳಗಡೆಯಿಂದಲೇ ಇವನಿಗೊಂದು ನಿಯಂತ್ರಣ ಇದೆ. ಹಾಗೆ ಹೆಣ್ಣು ಹೋದಾಗ ನಿನಗೆ ಮಾಡೋದು ಬೇಡ ಅಂತಂದ. ಇವಳಿಗೆ ಹೇಳ್ದ. ಇವನೇನಾರು ಹೋಗಿದ್ರೆ ಅವಳು ಹೇಳೋಳು. ಇವಾಗ ಜಯದ್ರಥನಿಗೆ ಅವಳು ಹೇಳಿಲ್ವಾ ಬೇಡ, ಸರಿ ಇಲ್ಲ ಅಂತ ದ್ರೌಪದಿ. ಹಾಗೆ ಯಾರು ಎಲ್ಲಿ ನಿಯಂತ್ರಣ ಮೀರಿರ್ತಾರೆ ಅವ್ರಿಗೆ ಹೇಳೋದು ಅಸ್ವಾತಂತ್ರ್ಯ ನಿಮಗಿದೆ ಅಂತ. ಬಾಧತೆ ಮೈಥುನಂ ವಿಪ್ರಮಮ ಭಕ್ತಿಂಚ ಪಶ್ಯವೈ. ನೋಡು, ಭಕ್ತಳಾದವಳಿಗೆ ಇಷ್ಟವನ್ನು ಕೊಡಬೇಕು. ನಾನು ನಿನ್ನನ್ನು ಪ್ರೀತಿಯಿಂದ ಹೊಂದಿದ್ದೇನೆ, ಆದರೆ ನೀನು ಇಷ್ಟವನ್ನು ಯಾಕೆ ಕೊಡ್ತಾ ಇಲ್ಲ? ಅದರಿಂದ ಪಾಪ. ಇದು ಹೆಣ್ಣು ಮತ್ತೆ ಗಂಡಿನ ಸಂಬಂಧದ ವಿಚಾರ ಅಂತನ್ನೋದೇನಿದೆ, ಇದರಲ್ಲಿ ಎಲ್ಲ ಆಯಾಮಗಳ ವಿಚಾರವೂ ಸೂಕ್ಷ್ಮವಾಗಿ ಬಂದು ಹೋಗಿದೆ. ಯಾರ್ಯಾರ್ದೇನೇನಿದೆ, ಹೇಗಿದೆ ಎಲ್ಲ. ಹರಂತಿ ದೋಚ ಜಾತಾನಿ ನರಮಿಂದ್ರಿಯ ಕಿಂಕರಂ ಪ್ರಭವಾಮಿ ಸ್ವಯಂ ಧೃತ್ಯ ಭದ್ರೇ ಸ್ವಂ ಶಯನಂ ವ್ರಜಾ. ಎಲ್ಲ ದೋಷಗಳು ಇಂದ್ರಿಯ ನಿಗ್ರಹ ಮಾಡದವನನ್ನು ಸೆಳೆದು ಬಿಡ್ತವೆ. ಅದರಿಂದಾಗಿ ಬಾ ನನ್ನೊಟ್ಟಿಗೆ ಎಂದ್ಲು. ಶಿರಸಾ ಪ್ರಣಮೇ ವಿಪ್ರ ಪ್ರಸಾದಂ ಕರ್ತುಮರ್ಹಸಿ ಭೂಮೌ ಹಿ ಪತಮಾನಾಯಾಹ ಶರಣಂ ಭವಮೇನಗಾ. ಬೇಕಾದ್ರೆ ನಿನ್ನ ಕಾಲಿಗೆ ಬೀಳ್ತೇನೆ, ನನ್ನನ್ನು ಹೊಂದು. ಇಲ್ಲ, ಪರಸ್ತ್ರೀ ಗಮನ ಅನ್ನೋದು ನಿಷಿದ್ಧ ಅಂತಾದರೆ ನಾನು ಯಾರನ್ನು ಮದುವೆಯೇ ಆಗಿಲ್ಲ, ನನ್ನನ್ನೇ ಮದುವೆ ಆಗು. ನದೋಷೋ ಭವಿತಾ ಚೈವ ಸತ್ಯೇನೈತದ್ಬ್ರವೀಮ್ಯಹಂ ಸ್ವತಂತ್ರಂ ಮಾಂ ವಿಜಾನೀಹಿ ಯೋ ಧರ್ಮಸ್ವಸ್ತು ವೋ ಮಯಿ. ಆಯ್ತಪ್ಪ, ನನ್ನನ್ನು ಮದುವೆ ಆದರೆ ನಿನಗೆ ಪಾಪ ಬರುತ್ತೆ ಅಂತಾದರೆ ಅದು ಸರಿ. ಆ ಪಾಪ ನನಗೆ ಬರಲಿ, ನಾನು ಅಶ್ಯೂರೆನ್ಸ್ ಕೊಡ್ತೇನೆ, ನಿನಗೆ ಶ್ಯೂರಿಟಿ ಹಾಕ್ತೇನೆ. ಅಷ್ಟಾವಕ್ರನಿಗೆ ಬರುವಂತಹ ಪಾಪ ನನಗೇ ಬರಲಿ ಅಂತ. ಸ್ವತಂತ್ರ ಸ್ತ್ರೀ ಕಥಂ ಭದ್ರೇ ಬ್ರೂಹಿ ಕಾರಣಮತ್ರಮೇ. ಅದಕ್ಕೆ ಅಷ್ಟಾವಕ್ರ ಕೇಳಿದ, ಅಲ್ಲ, ಲೋಕದಲ್ಲಿ ಹೆಣ್ಣು ಸ್ವಚ್ಛಂದಳಾಗಿ ನಡ್ಕೊಳ್ಳಿಕ್ಕೆ ಅವಕಾಶ ಇಲ್ಲ. ನಡ್ಕೊಂಡ್ರೆ ಅದೇ ದೊಡ್ಡ ದೇಶ ವಿಪ್ಲವ, ಸಮಾಜ ವಿಪ್ಲವ. ಪಿತಾ ರಕ್ಷತಿ ಕೌಮಾರೆ, ಚಿಕ್ಕಂದಿನಲ್ಲಿ ತಂದೆ ನೋಡ್ಕೊಳ್ಬೇಕು. ಭರ್ತಾ ರಕ್ಷತಿ ಯೌವನೆ, ಯೌವನದಲ್ಲಿ ಗಂಡ ನೋಡ್ಕೋಬೇಕು. ಪುತ್ರಸ್ತು ಸ್ಥಾವಿರೇ ಭಾವೆ, ಮುದಿತನ ಬಂದಾಗ ಮಕ್ಕಳು ನೋಡ್ಕೋಬೇಕು. ಅದರಿಂದಾಗಿ ಹೆಣ್ಣು ಸ್ವಚ್ಛಂದವಾಗಿ ಇರ್ಲಿಕ್ಕಿಲ್ಲ. ನವೃದ್ಧಾಂ ಅಕ್ಷತಾಂ ಮನ್ಯೇ ನ ಚೇಚ್ಛಾತ್ವಯಿ ಮೇನಘೇ.
ಅದು ಅಲ್ಲದೆ ನೀನು ವೃದ್ಧೆ, ನಾನು ಹೇಗೆ ನಿನ್ನ ಸೇರಲಿ? ಮತ್ತೆ ಧರ್ಮಶಾಸ್ತ್ರದ ಈ ಸಮಸ್ಯೆ ಇದೆಯಲ್ಲ, ಅದಕ್ಕೆ ವೃದ್ಧ ಹೇಳ್ತಾಳೆ, ಕೌಮಾರಂ ಬ್ರಹ್ಮಚರ್ಯಮ್ಮೆ ಕನ್ಯೈವಾಸ್ಮಿನ ಸಂಶಯ. ನಾನು ಚಿಕ್ಕಂದಿನಿಂದ ಬ್ರಹ್ಮಚರ್ಯದಲ್ಲೇ ಇದ್ದೆ. ಈಗ ಬ್ರಹ್ಮಚರ್ಯ ಮುರಿಬೇಕು ಅಂತ ಅನ್ಕೊಂಡಿದ್ದೇನೆ. ಈಗ ಅಪ್ಪ ಇಲ್ಲ, ಎಲ್ಲಿಗೆ ಹೋಗಲಿ ನಾನು? ಈಗ ನನಗೆ ನಾನೊಬ್ಬಳೇ ಇರೋದು, ನನ್ನನ್ನು ನಾನೇ ಕೊಟ್ಕೋಬೇಕು. ಕುರುಮಾ ವಿಮತಿಂ ವಿಪ್ರ ಶ್ರದ್ಧಾಂ ಜಹಿ ಹಿಮಾಮಯಿ. ಅದರಿಂದಾಗಿ ವಿವಾದಕ್ಕೆಲ್ಲ ಎಡೆ ಇಲ್ಲ. ಯಥಾಮಶ್ಚಂ ತಥಾ ತುಭ್ಯಂ ಯಥಾ ತವ ತಥಾ ಮಮ. ಈಗ ನಿನಗೆ ಗಂಡು ಮಕ್ಕಳು ಅಷ್ಟು ಮಾತನಾಡುವವರು, ನೀವು ಸ್ವತಂತ್ರರಾ? ನೀವು ಸ್ವತಂತ್ರರಾದ್ರೆ ನಾವು ಯಾಕಲ್ಲ? ನೀವು ಅಸ್ವತಂತ್ರರಿದ್ದು ಈ ಕೆಲಸ ಮಾಡ್ತೀರಾ ಅಂದ್ರೆ ನಾವು ಅಸ್ವತಂತ್ರರಿದ್ರು ಯಾಕೆ ಕೆಲಸ ಮಾಡಬಾರದು? ಯಥಾಮಶ್ಚಂ ತಥಾ ತುಭ್ಯಂ ಯಥಾ ತವ ತಥಾ ಮಮ. ನಿನಗೆ ಹೇಗೋ ನನಗೆ ಹಾಗೆ, ನೀವು ಹೇಗೋ ನಾನು ಹಾಗೆ ಅಂದ್ರೆ ಇದರಲ್ಲೆಲ್ಲ ಬಂದ್ಬಿಟ್ಟಿದೆ. ಜಿಜ್ಞಾತೇಯ ಮೃಷೇಸ್ತಸ್ಯ ವಿಘ್ನ ಸತ್ಯಂ ಕಿಂ ಭವೇತ್ ಆಶ್ಚರ್ಯಂ ಪರಮಂ ಹೀದಂ ಕಿನ್ನು ಶ್ರೇಯೋ ಹಿಮೇ ಭವೇತ್. ಆಗ ಅವನಿಗೊಂದು ಯೋಚನೆ ಆಯ್ತು, ಹೌದಲ್ವಾ, ಈಗ ಯಾರಾದರೂ ಕೊಡಬೇಕಿದ್ದವರಿದ್ರೆ ಅವ್ರು ಕೊಡಬೇಕು, ಇವಳು ಕೊಡಿಸ್ಕೋಬೇಕು, ಅಥವಾ ಇವಳು ಹೋಗಬೇಕು, ಕೊಟ್ಟವರ ಪಾಲಿಗೆ ಇವಳಾಗಬೇಕು. ಕೊಡುವವರೇ ಯಾರೂ ಇಲ್ಲ, ಅಣ್ಣ ಇಲ್ಲ, ತಮ್ಮ ಇಲ್ಲ, ಯಾವ ಸಂಬಂಧಿಕರು ಇಲ್ಲ, ಇವಳೊಬ್ಬಳೇ ಇರೋದಿಲ್ಲಿ ಈ ಮನೆಯಲ್ಲಿ. ಎಷ್ಟೋ ವರ್ಷಗಳಾಗಿದೆ, ಅದನ್ನಾಗ ಅವ್ರು ಯಾರು ಬದುಕಿರೋ ಸೂಚನೆಗಳೇ ಇಲ್ಲ, ಅಥವಾ ಇದ್ರೂ ಎಲ್ಲೋ ಇರ್ತಾರೆ. ಅದರಿಂದಾಗಿ ಇವಳಿಗೆ ಈಗ ಮದುವೆ ಆಗಬೇಕು ಅಂತ ಅನ್ಸಿದ್ರೆ ಯಾರು ಕೊಟ್ಕೋಬೇಕು? ತನ್ನನ್ನೇ ತಾನು ಕೊಟ್ಕೋಬೇಕು. ಇವಳು ಹೇಳ್ತಾ ಇರೋ ಪಾಯಿಂಟು ಕರೆಕ್ಟ್ ಆಗಿದೆ. ಮತ್ತೆ ಬೇಡಿಕೊಂಡವರಿಗೆ ನಮ್ಮ ಕೈಲಾದ ಇಷ್ಟವನ್ನ ಕೊಡಬೇಕು ಅಂತ ಇರೋದು. ಯಯಾತಿ ಇರಲಿಲ್ವಾ? ಯಯಾತಿ ಆ ದೃಷ್ಟಿಯಿಂದಲೇ ಶರ್ಮಿಷ್ಠೆಯನ್ನ ಹೊಂದಿದ್ದು. ನನ್ನ ಹತ್ರ ಯೋಗ್ಯವಾದದ್ದು ಇದ್ರೆ ಅದು ಕೊಡ್ಲಿಕ್ಕೆ ಕೇಳಿದ್ರೆ ಕೊಡಬೇಕು ಅಂತ. ಯೋಗ್ಯವಾದದ್ದು ಇವನಲ್ಲಿದೆ, ಅವಳು ತಗೊಳ್ಳಿಕ್ಕೆ ಯೋಗ್ಯಳಾಗಿದ್ದಾಳೆ, ಭಕ್ತಿಯಿಂದ ಬಂದಿದ್ದಾಳೆ, ಕೊಡಬೇಕೋ ಕೊಡಬಾರ್ದೋ ಅಂತ ಜಿಜ್ಞಾಸೆ ಶುರು ಆಯ್ತು ಅವನಿಗೆ, ಅಷ್ಟಾವಕ್ರನಿಗೆ. ಆಮೇಲೆ ಯೋಚನೆ ಮಾಡಿದ, ಅದನ್ನು ಬಿಡೋಣ, ಭಕ್ತಳಾದ ಇವಳಿಗೆ ಕೊಡಬೇಕಾ ಕೊಡಬಾರ್ದ ನಂತರದ ಮಾತು. ಆದರೆ ನನಗೆ ಶ್ರೇಯಸ್ಸಾಗತ್ತಾ? ದಿವ್ಯಾಭರಣ ವಸ್ತ್ರಾಹಿ ಕನ್ಯೇಯಂ ತಮುಪಸ್ಥಿತ. ರಾತ್ರಿ ಆಗ್ತಿದ್ದಾಗೇನೆ ಕನ್ಯೆ ಆಗ್ತಾಳೆ, ಬೆಳಗಾಗ್ತಿದ್ದಾಗೆ ಜೀರ್ಣಳಾದ ಮುದುಕಿ ಆಗ್ತಾಳೆ. ಇದು ಹೆಂಗಿದು ಅಂದ್ರೆ ಇವಳಲ್ಲಿ ಆ ತಪಸ್ಸಿದೆ, ಬೇಕಂದಾಗ ರೂಪವನ್ನು ಮಾರ್ಪಡಿಸಿಕೊಳ್ಳುವ ಶಕ್ತಿ ಇದೆ, ತಪಸ್ಸಿದೆ. ಅವಳು ನನ್ನನ್ನು ಕೇಳ್ತಾ ಇದ್ದಾಳೆ, ಅದರಿಂದಾಗಿ ಧರ್ಮವಾ ಅಧರ್ಮವಾ? ಬೇರೆ ಸಾಮಾನ್ಯರು ಕೇಳಿದ್ರೆ ಬಿಡಿ, ನಮಗೆ ಅನುಕೂಲಕ್ಕೆ ತಕ್ಕಾಗ ಧರ್ಮಾಧರ್ಮಗಳನ್ನ ನಾವು ಮಾಡಿಕೊಳ್ಳೋದು. ಯಾಕೆಂದ್ರೆ ಯಾವುದನ್ನು ಅಧರ್ಮ ಅಂತ ಪ್ರೂವ್ ಮಾಡ್ಬೋದು, ಯಾವುದನ್ನು ಧರ್ಮ ಅಂತ ಪ್ರೂವ್ ಮಾಡ್ಬೋದು. ಆದರೆ ಇವಳು ಸಾಕ್ಷಾತ್ಕೃತ ಧರ್ಮಳಾಗಿದ್ದಾಳೆ. ಕನ್ಯಾ ರೂಪಮಿಹೈವಾದ್ಯ ಕಿಮಿಹಾತ್ರೋತ್ತರಂ ಭವೇತ್ ಯಥಾ ಮೇ ಪರಮಾಚಕ್ತಿ ನಶ್ಯುತ್ಥಾಶ್ಚೇ ಕಥಂಚನ ನರೋಚ ಏಹಾಭ್ಯುತ್ಥಾನಂ ಧೃತ್ಯೈನಾಂ ಸಾಧಯಾಮ್ಯಹಂ. ಇಲ್ಲಿ ನಾನು ಧೃತಿಯನ್ನ ಪಡೆಯೋದು ಒಳ್ಳೆಯದು ಅಂತ ಅಂದುಕೊಂಡಿದ್ದೇನೆ. ಧೃತಿ ಅಂದರೆ ಧೈರ್ಯ. ಧೈರ್ಯ, ಆ ಧೈರ್ಯವನ್ನ ನಾವು ಆಶ್ರಯಿಸಿ ಇಂದ್ರಿಯ ನಿಗ್ರಹವನ್ನ ಮಾಡಿಕೊಂಡು ಈ ರಾತ್ರಿಯನ್ನು ಕಳೆಯುತ್ತೇನೆ ಅಂತ ಅಂದುಕೊಂಡ. ಆಗ ಯುಧಿಷ್ಠಿರ ಒಂದು ಪ್ರಶ್ನೆ ಮಾಡುತ್ತಾನೆ,
ನ ವಿಭೇತಿ ಕಥಂ ಶಾಸ್ತ್ರಿ ಶಾಪಶ್ಚ ಪರಮದ್ಯುತೆ ಕಥಂ ನಿವೃತ್ತೋ ಭಗವಾನ್ ಸ್ತಬ್ಧವಾನ್ ಪ್ರಬ್ರವೀತು ಮೇ. ಅಲ್ಲ, ಅವನಿಗೆ ಶಾಪದ ಭಯ ಬರಲಿಲ್ವ ಅವಳಿಗೆ? ಇಷ್ಟೆಲ್ಲ ಕೇಳ್ತಾ ಇದ್ದಾಳೆ, ಈ ಬ್ರಾಹ್ಮಣ ಮುನಿದು ಶಾಪ ಕೊಟ್ಟರೆ ನನ್ನ ಗತಿ ಏನಾಗಬೇಕು ಅಂತ ಅನ್ನಿಸ್ಲಿಲ್ವ ಅವಳಿಗೆ ಅಂತ ಯುಧಿಷ್ಠಿರ ಕೇಳಿದ. ಅದಕ್ಕೆ ಉತ್ತರವೇ ಕೊಡಲ್ಲ ಭೀಷ್ಮಾಚಾರ್ಯರು. ಯಾಕೆ ಅಂದ್ರೆ ಶಾಪದ ಭಯವನ್ನು ಮೀರಿಬಿಟ್ಟಿರ್ತಾರೆ ಈ ತರಹ ಎಲ್ಲ ಕೇಳುವವರು. ಅದರಿಂದಾಗಿ ಅದಕ್ಕೆ ಉತ್ತರ ಕೊಡಲಿಲ್ಲ, ಕಥೆ ಮುಂದುವರಿಸ್ಕೊಂಡು ಹೋದ್ರು. ಆ ಮುಂದುವರಿಸೋದಕ್ಕೆ ಮೊದಲು ಗಂಡ ಕೈ ಬಿಟ್ಟು ಹೋದ, ತಂದೆ ತಾಯಿಯ ಆಶ್ರಯ ಇಲ್ಲ, ಅಣ್ಣ ತಮ್ಮಂದಿರೂ ಇಲ್ಲ, ಆಗಲೂ ಹೆಣ್ಣು ಅಸ್ವತಂತ್ರಳೆ ಅಂದರೆ ಶಾಸ್ತ್ರ ಅದಕ್ಕೆ ಸ್ವಾತಂತ್ರ್ಯವನ್ನ ಕೊಟ್ಟಿದೆ. ಆದರೆ ಅದು ಪ್ರಾಮಾಣಿಕವಾದ ಬದುಕಿನ ಸಂಕಲ್ಪ ಇರಬೇಕು. ಇದು ನಮ್ಮ ದಿಲೀಪ್ ಅವ್ರ ಪ್ರಶ್ನೆ. ಅವಾಗ ಈ ಉತ್ತರ, ಇದು ಬೇರೆ ದಿಲೀಪ್. ಇಲ್ಲಿ ಇದು ಪರೀಕ್ಷೆಗೆ ನಡೀತಾ ಇರೋದು, ನೆನಪಿರಲಿ. ಅವಳು ಕಳಪೆ ಅಲ್ಲ, ಅದು ನೆನಪಿರಲಿ. ಅವಳು ದೊಡ್ಡ ತಪಸ್ವಿನಿ. ಅವಳು ಇವತ್ತಿನ ಪರಿಭಾಷೆಯಲ್ಲಿ ಹೇಳಿದರೆ ಕಾಂಜಿ ಪಿಂಜಿ ಅಲ್ಲ. ಅವಳು ಬಹಳ ಎತ್ತರದ ವ್ಯಕ್ತಿತ್ವದವಳು. ಅದರಿಂದಾಗಿ ನೀವು ಇದನ್ನು ಗಮನಿಸಬೇಕು. ಇದು ನಮಗೆ ಒಂದು ಮಾದರಿಯಾಗಿ ನಿಲ್ಲುವಂತಹ ಜೀವನ ಇದು. ಅದರಿಂದಾಗಿ ಇದನ್ನು ನಾವು ಅನುಸಂಧಾನ ಮಾಡ್ತಾ ಇರಬೇಕು. ಹೇಗೆ ಹೆಣ್ಣು ಗಂಡಿನ ಸಂಬಂಧದ ಬಗ್ಗೆ ಕೇಳಲಿಕ್ಕೆ ಬಂದಾಗ ಇದು ಬಂದದ್ದು. ಅದಕ್ಕೆ ಭೀಷ್ಮಾಚಾರ್ಯರು ಕಥೆ ಮುಂದುವರಿಸ್ತಾರೆ. ಅಷ್ಟಾವಕ್ರೋನ್ವ ಪೃಚ್ಛತ್ತಾಂ ರೂಪಂ ವಿಕುರುಷೇ ಕಥಂ ನಚಾನೃತಂ ತೇ ವಕ್ತವ್ಯಂ ಬ್ರೂಹಿ ಬ್ರಾಹ್ಮಣ ಕಾಮ್ಯಯ. ಅಷ್ಟಾವಕ್ರ ಕೇಳ್ತಾನೆ, ರೂಪಂ ವಿಕುರುಷೇ ಕಥಂ, ನೀನು ಯಾಕೆ ರೂಪವನ್ನು ಬದಲಾಯಿಸಿಕೊಂಡಿದ್ದೆ? ಹೇಗೆ ಬದಲಾಯಿಸಿಕೊಳ್ತಿ? ಸುಳ್ಳು ಹೇಳಬಾರದು, ನನಗಾಗಿ ಹೇಳು. ಹೇಗೆ ರೂಪವನ್ನು ಹೀಗೆ ಮಾರ್ಪಡಿಸಿಕೊಂಡೆ ಅಂತ ಅಷ್ಟಾವಕ್ರ ಕೇಳ್ದ. ಅಂದ್ರೆ ಭೀಷ್ಮಾಚಾರ್ಯರು ನೋಡಿ 136ನೇ ಶ್ಲೋಕ ನಾನು ಕೇಳಿದ್ದು, ಯುಧಿಷ್ಠಿರ ಕೇಳಿದ್ದು, ಅಲ್ಲ ಶಾಪದ ಭಯ ಬರಲಿಲ್ವಾ ಅಂತ. ಅದಕ್ಕೆ ಭೀಷ್ಮಾಚಾರ್ಯ ಉತ್ತರವೇ ಕೊಡಲಿಲ್ಲ. ಅಷ್ಟಾವಕ್ರ ಕೇಳಿದ ಏನಂತ, ಹೇಗೆ ರೂಪ ಬದಲಾಗುತ್ತೆ ಅಂತ ಕೇಳಿದ ಅಂತ. ಇಷ್ಟು. ಇಲ್ಲಿ ಸ್ವಾತಂತ್ರ್ಯ ಅಂತ ಹೇಳಿದ್ರೆ ಸ್ವಚ್ಛಂದತೆ ಅನ್ನೋ ಅಭಿಪ್ರಾಯ ಇಟ್ಟುಕೊಂಡೇ ಈ ಮಾತು ಎಲ್ಲ ಹೊರಟಿರೋದು. ಅದರಿಂದಾಗಿ ಇಲ್ಲಿ ಆ ರೀತಿಯ ಅರ್ಥ. ಇಷ್ಟನ್ನು ನಾವು ನೋಡಿದ್ದೇವೆ. ಇನ್ನು ನಾಳೆ ಇದರದ್ದು ಇನ್ನೂ ಸ್ವಾರಸ್ಯಗಳಿದೆ. ಇದು ಅಂತ ಹೋಗುತ್ತೆ, ಮುಗಿಯುತ್ತೆ ಈ ಅಧ್ಯಾಯ. ಮುಂದೆ ನೋಡುವ. ಋಷ್ಯಾದಿನ ಮುಂದಿನ ಇದಂತೂ ಋಷ್ಯಾದಿಗಳು ವಿಯೋನಿಜೆಯಲ್ಲಿ ಹುಟ್ಟಿದಾಗ ಅದು ಹೇಗೆ ಅಂತ ಬಹಳ ವಿಚಿತ್ರವಾಗಿದೆ. ವೈಶ್ಯ ಯೋನಿಯಲ್ಲಿ ಹುಟ್ಟಿದವರು, ಶೂದ್ರ ಯೋನಿಯಲ್ಲಿ ಹುಟ್ಟಿದವರು ಬ್ರಹ್ಮರ್ಷಿಗಳಾಗ್ತಾರೆ, ಅದು ಹೇಗೆ ಅಂತ ಕೇಳ್ತಾನೆ ಯುಧಿಷ್ಠಿರ. ಅದಕ್ಕೆ ಇದನ್ನು ಮುಟ್ಟೋದೇ ಇಲ್ವೋ ಏನೋ ಯಾರು. ಇದು ಬಹಳ ಇಷ್ಟು ಕಾಂಪ್ಲಿಕೇಶನ್ ಇದೆ ಅಂತ ಹೇಳಿ ಇದನ್ನು ತರೋದೇ ಬೇಡ ಅಂತ ಮಹಾಭಾರತ ಓದೋದು ಬಿಟ್ಟರು ಹೇಳೋದು ಬಿಟ್ರ ಅಂತ ಅನ್ಸುತ್ತೆ ಒಮ್ಮೊಮ್ಮೆ. ಮತ್ತೆ ನಾಳೆ ನೋಡುವ. ಕೃಷ್ಣಾರ್ಪಣಮಸ್ತು.